ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಬಳಿಕ ಭಾರತ ಸರ್ಕಾರ ಬಹಳಷ್ಟು ಗಂಭೀರ ಚಿಂತನೆಯನ್ನ ನಡೆಸ್ತಾ ಇದೆ. ಹೇಗೆ ಇರಬೇಕು ನಮ್ಮ ಮುಂದಿನ ಗುರಿ, ಇಟ್ಟರೆ ಈ ಗುರಿ ಯಾವ ರೀತಿಯಾಗಿ ಪಾಕಿಸ್ತಾನವನ್ನು ನಡುಗಿಸಬೇಕು ಅನ್ನೋದರತ್ತ ಚಿತ್ತ ಹರಿಸಿದೆ. ಪಾಕ್ ವಿರುದ್ಧ ದಾಳಿ ಹೇಗೆ, ಕೆಲವೇ ಕ್ಷಣಗಳಲ್ಲಿ ಇದರ ಕುರಿತಾಗಿ ಮಾಹಿತಿ ಬಹಿರಂಗವಾಗುತ್ತೆ. ಸೊಕ್ಕಡಗಿಸುವುದು ಹೇಗೆ, ಕೆಲವೇ ಕ್ಷಣಗಳಲ್ಲಿ ಮುಹೂರ್ತ. ದುಷ್ಟರ ದಮನ ಹೇಗೆ, ಕೆಲವೇ ಕ್ಷಣಗಳಲ್ಲಿ ಫೈನಲ್ ಆಗಲಿದೆ ನಿರ್ಧಾರ. ಪ್ರತಿಕಾರದ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರಾ ಮೋದಿ ಅಂತ ಇಡೀ ದೇಶವಾಸಿಗಳು ಕಾಯ್ತಾ ಇದ್ದಾರೆ. ಪಾಕ್ ವಿರುದ್ಧ ದಾಳಿ ಹೇಗೆ ನಡೆಸ್ತಾರೆ, ಯಾವ ರೀತಿ ಸ್ವರೂಪದಲ್ಲಿರುತ್ತೆ, ಇದರ ಪರಿಣಾಮಗಳು ಏನೆಲ್ಲ ಆಗಬಹುದು, ಸೊಕ್ಕಡಗಿಸೋದು ಹೇಗೆ ಅನ್ನುವಂತಹ ನಿಟ್ಟಿನಲ್ಲಿ ಸುದೀರ್ಘ ಸಭೆಗಳ ಮೇಲೆ ಸಭೆಯನ್ನು ನಡೆಸಿದ್ದಾರೆ. ಒಂದು ಮುಹೂರ್ತವನ್ನು ಕೂಡ ನಿಗದಿಪಡಿಸಲಾಗಿದೆ. ಆ ಮುಹೂರ್ತ ಯಾವಾಗ, ಏನು, ಹೇಗಿರುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಪ್ರತಿಕಾರದ ಬಿಗ್ ಬ್ರೇಕಿಂಗ್ ನ್ಯೂಸ್ ಕೊಡ್ತಾರಾ ನರೇಂದ್ರ ಮೋದಿ ಅವರು ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಒಂದೊಂದೇ ಹಂತದಲ್ಲಿ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಬೇಕು, ಅವರ ಸೊಂಟ ಮುರಿಬೇಕು, ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಈಗ ದೊಡ್ಡ ಮಟ್ಟಿಗಿನ ಇಂಪ್ಯಾಕ್ಟ್ ಮಾಡುವಂತಹ ಕೆಲಸವನ್ನ ಯಾವಾಗ ಮಾಡ್ತಾರೆ, ಅದಕ್ಕೆ ಯಾವ ಮುಹೂರ್ತ ಫಿಕ್ಸ್ ಆಗಿದೆ, ಯಾವ ರೀತಿಯಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ ಈ ಪ್ರತಿಕಾರದ ದಾಳಿ ಅನ್ನುವಂತಹ ಪ್ರಶ್ನೆಯನ್ನ ಇಡೀ ದೇಶವಾಸಿಗಳು ಎದುರು ನೋಡ್ತಾ ಇದ್ದಾರೆ. ಪಹಲ್ಗಾಮ್ನ 26 ಮಂದಿಯ ಬಲಿಯ ನಂತರದಲ್ಲಿ ದೇಶದ ಜನರ ರಕ್ತ ಕುದಿತಾ ಇದೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಕಾರ್ಮೋಡ ಆವರಿಸಿದೆ. ಕೆಲವೇ ಕ್ಷಣಗಳಲ್ಲಿ ತುರ್ತು ಸುದ್ದಿಗೋಷ್ಠಿಯೂ ಕೂಡ ಆರಂಭವಾಗಲಿದೆ. ಮೋದಿ ಸರಣಿ ಸಭೆಯ ಬಳಿಕ ಈ ಮಹತ್ವದ ಸುದ್ದಿಗೋಷ್ಠಿ ಬಹಳ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಕೇಂದ್ರ ಸಚಿವರಿಂದ ಮೋದಿ ನಿರ್ಣಯ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಹಂಚಿಕೊಳ್ಳಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಹಿಂದೆ ಯುದ್ಧ ಘೋಷಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ನಿರೀಕ್ಷೆಗಳು ಇದೆ. ಭಯೋತ್ಪಾದಕರ ಹುಟ್ಟಡಗಿಸುವ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾರಾ? ಇಡೀ ವಿಶ್ವದ ಚಿತ್ತ ಪ್ರಧಾನಿ ಮೋದಿ ನಿರ್ಧಾರದತ್ತ ಅಡಗಿಕೊಳ್ಳುತ್ತಿದೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಆಕ್ಷನ್ಗಳನ್ನ ಭಾರತ ತೆಗೆದುಕೊಂಡಾಗಿದೆ. ಸಿಂಧು ಜಲ ಒಪ್ಪಂದ ಅಮಾನತುಗೊಳಿಸಿದೆ, ಅಟ್ಟಾರಿ ಗಡಿ ಮುಚ್ಚುವಂತಹ ವಿಚಾರದಲ್ಲೂ ಕೂಡ ಕೈ ಹಾಕಿದೆ, ವೀಸಾ ರದ್ದುಗೊಳಿಸಿದೆ. ಪಾಕಿಸ್ತಾನಿಗರು ಭಾರತದಲ್ಲಿ ಯಾರೇ ಇದ್ರೂ ಕೂಡ ಅವ್ರನ್ನ ಈ ಕೂಡಲೇ ವಾಪಸ್ ಕಳಿಸ್ಬೇಕು ಅನ್ನುವಂತಹ ಡೆಡ್ಲೈನ್ ಏನಿತ್ತು ಅದು ನಿನ್ನೆಗೆ ಮುಕ್ತಾಯವೂ ಕೂಡ ಆಗಿದೆ. ಹಲವರನ್ನ ಕಳಿಸಿಯೂ ಆಗಿದೆ. ದೀರ್ಘಾವಧಿ ವೀಸಾದಲ್ಲಿರುವವರ ಪರಿಸ್ಥಿತಿ ಏನು ಅನ್ನೋದು ಮುಂದಿನ ಹಂತಗಳಲ್ಲಿ ಆಗುತ್ತೆ. ಈಗ ವಾಟ್ ನೆಕ್ಸ್ಟ್? ಯುದ್ಧನಾ? ಹೇಗೆ ಪ್ರತೀಕಾರ ತೀರಿಸಿಕೊಳ್ಳೋದು? ಈ ಪ್ರಶ್ನೆಗೆ ಉತ್ತರ ಕೆಲವೇ ಹೊತ್ತುಗಳಲ್ಲಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್ ಸುದೀರ್ಘ ಸಭೆಗಳನ್ನ ನಡೆಸಿದ್ದಾರೆ. ಈ ಸಭೆಯಲ್ಲಿ ಯಾವೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದೆ ಅನ್ನೋದರ ಕುರಿತಾಗಿ ಬ್ರೀಫಿಂಗ್ ಮಾಡ್ತಾರಾ ಈ ಸುದ್ದಿಗೋಷ್ಠಿಯಲ್ಲಿ? ದಿವ್ಯಾ, ಪ್ರತಿ ಬಾರಿ ಕ್ಯಾಬಿನೆಟ್ ಸಭೆ ಆದ ಬಳಿಕ ಬ್ರೀಫಿಂಗ್ ಇರುತ್ತೆ. ಅದೇ ರೀತಿಯಾದಂತಹ ಬ್ರೀಫಿಂಗ್ ಕೂಡ ಇವತ್ತು ಕೂಡ ನಡೆಯುತ್ತೆ. ಆದರೆ ಇವತ್ತು ಬಹಳಷ್ಟು ಮುಖ್ಯವಾದಂತಹ ಬ್ರೀಫಿಂಗ್ ಇರುತ್ತೆ. ಯಾಕೆಂದ್ರೆ ಸರಣಿ ಸಭೆಗಳು ನಡೆದಿರುವಂಥದ್ದು, ಮತ್ತೆ ಅಪರೂಪದಲ್ಲಿ ಅಪರೂಪ ಅನ್ನುವ ರೀತಿಯಲ್ಲಿ ಪೊಲಿಟಿಕಲ್ ಅಫೇರ್ಸ್ ಕ್ಯಾಬಿನೆಟ್ ಗ್ರೂಪ್ ಏನಿರುತ್ತೆ ಅದು ಆ ಒಂದು ಮೀಟಿಂಗ್ ಕೂಡ ನಡೆದಿರುವಂಥದ್ದು. ಮತ್ತೆ ಎರಡು ದೇಶಗಳ ನಡುವೆ ಹೈ ಟೆನ್ಷನ್ ಕ್ರಿಯೇಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ, ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಗಳು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಈ ಸಭೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರೊಬ್ಬರು ಈ ಎಲ್ಲ ವಿಚಾರಗಳನ್ನು ಕೂಡ ಮಾಧ್ಯಮಗಳ ಮುಂದೆ ಪ್ರಸ್ತುತಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಭಾರತ ಇದು ಪಾಕಿಸ್ತಾನ ಅಥವಾ ಭಯೋತ್ಪಾದಕರ ವಿರುದ್ಧ ತೆಗೆದುಕೊಳ್ಳಬಹುದಾದಂತಹ ಗಂಭೀರ ಕಠಿಣ ಕ್ರಮಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಸರ್ಕಾರ ಹಂಚಿಕೊಳ್ಳಲ್ಲ. ಆದ್ರೆ ಅದನ್ನು ಹೊರತುಪಡಿಸಿ ಬಾಕಿ ಉಳಿದಂತ ವಿಚಾರಗಳೇನಿರ್ತವೆ, ಹಂಚಿಕೊಳ್ಳಬಹುದಾದಂತ ವಿಚಾರಗಳೇನಿರ್ತವೆ ಅವುಗಳನ್ನ ವಿವರಿಸುವಂತ ಸಾಧ್ಯತೆಗಳಿದಾವೆ. ಮುಖ್ಯವಾಗಿ ಅಂದ್ರೆ ಈಗ ನೋಡಿ, ಭಯೋತ್ಪಾದನೆಯ ವಿಚಾರವಾಗಿ ಭಾರತ ಯಾವ ರೀತಿಯಾದಂತಹ ನಿಲುವುಗಳನ್ನ ತೆಗೆದುಕೊಳ್ತಾ ಇದೆ, ಮತ್ತೆ ಪಹಲ್ಗಾಮ್ ಘಟನೆ ಏನಿದೆ ಅದನ್ನು ನಾವು ಯಾವ ರೀತಿಯಾಗಿ ಪರಿಗಣಿಸಿದ್ದೀವಿ, ಮತ್ತೆ ಯಾವ ರೀತಿಯಾಗಿ ಪ್ರತಿಕಾರವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಸುಳಿವುಗಳನ್ನು ಕೂಡ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಇವತ್ತು ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸಭೆಗಳಲ್ಲಿ ಆಗಿರುವಂಥ ನಿರ್ಣಯಗಳೇನು, ಚರ್ಚೆಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಸರ್ಕಾರ ಸಾರ್ವಜನಿಕವಾಗಿ ಹಂಚಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ದಿವ್ಯಾ, ಓಕೆ, ಕೆಲವರು ನಿರೀಕ್ಷೆ ಇದೆ ಕಾರ್ಗಿಲ್ ವಾರ್ ನಡೆದಂತಹ ದಿನಾಂಕ ಮೇ 3ನೇ ತಾರೀಕು. ಸೊ ಆ ದಿನಾಂಕದಂದೇ ಏನಾದರೂ ಪರಿಣಾಮಕಾರಿಯಾದಂತಹ ದಾಳಿಗಳು ಆಗಬಹುದಾ, ಅದಕ್ಕಾಗಿ ಕೌಂಟ್ ಡೌನ್ ಶುರುವಾಗಿದೆಯಾ ಅಂತ ಪಾಸಿಬಿಲಿಟೀಸ್ ಏನು ಹೇಳಬಹುದು ಶಬ್ಬೀರ್? ಯಾವುದೋ ಒಂದು ದಿನಾಂಕಕ್ಕೆ ಕಟ್ಟಿಬಿದ್ದು ಅಥವಾ ಅದೇ ದಿನಾಂಕದಿಂದ ಮಾಡಬೇಕು ಅನ್ನುವಂತಹ सेक्टर में एक बहुत बड़ा प्रोजेक्ट हाई स्पीड कॉरिडोर हाईवे का मेघालय और आसाम को जोड़ता हुआ वो अप्रूव हुआ है. बहुत बड़ा प्रोजेक्ट है. 22,864 करोड़ रुपीस का इसका एस्टिमेटेड कॉस्ट है. 166 किलोमीटर्स 4 लेन एक्सेस कंट्रोल्ड. बहुत इंपॉर्टेंट. अगर आप इसको मैप पे देखेंगे
आपको पिंक कलर का जो एग्जिस्टिंग हाईवे दिख रहा है, ये हाईवे और कंपेयर करिए अब आप ब्राउन एंड रेड। यहाँ पे अगर आप कंपैरिजन करेंगे ब्राउन और रेड, ये रेड कलर इज फ्रॉम शिलोंग टू शिलचर. This will be the new highway which will basically provide a major connectivity to Tripura, Manipur and Mizoram, and this will become a major corridor for North. 22,864 crore rupees का ये project है, बहुत बड़ा project है. This project will be constructed under hybrid annuity.